ನಮಸ್ಕಾರ. ಇವತ್ತು ಸಿ ಪಿ ಸಿಗೆ ಸಂಬಂಧಪಟ್ಟಂತಹ ಇನ್ನೊಂದು ವಿಷಯವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಾನು ಶಿವಪ್ಪ ನಾಗಾವಿ, ಯೂನಿಟ್ 4 ನಾ ಆಲ್ಮೋಸ್ಟ್ ಅಂತಿಮ ಭಾಗದಲ್ಲಿದ್ದೀನಿ ಅಂತ ಹೇಳ್ಬೋದು. ನಾನು ಯೂನಿಟ್ 4ನ ಅಂತಿಮ ಚರಣ. ಆಲ್ಮೋಸ್ಟು ಈ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಏನಿದೆ ಇದನ್ನು ಮುಗಿಸುವಂತಹ ಒಂದು ಸಂದರ್ಭದಲ್ಲಿದ್ದೀವಿ. ಈ ಬರುವ ವಿಡಿಯೋಗಳಲ್ಲಿ ನಾನು ಸೆಕ್ಷನ್ 113 ಅಥವಾ ಕಲಂ 113, 114 ಮತ್ತು 115 ನಿಮ್ಮೊಂದಿಗೆ ಚರ್ಚಿಸಲಿದ್ದೀನಿ. ಅದರಲ್ಲಿ ಪ್ರಮುಖವಾಗಿ 113 ನಮಗೆ ಉಲ್ಲೇಖದ ಬಗ್ಗೆ ಮಾತಾಡ್ತದೆ. ಟುಡೇ ವಿ ಆರ್ ಡಿಸ್ಕಸಿಂಗ್ ಸೆಕ್ಷನ್ 113 ಆಫ್ CPC which talks about reference, reference of a matter, reference of a question of law ಅಂತ ಹೇಳ್ಬೋದು. ನಾವು ಕಾನೂನಿನ ಪ್ರಶ್ನೆ ಉದ್ಭವ ಆದಾಗ ನೀವು ಜೂರಿಸ್ಪ್ರುಡೆನ್ಸ್ ಕ್ಲಾಸಲ್ಲಿ ನೀವು ನೋಡ್ತೀರಿ, ಐ ಹ್ಯಾವ್ ಡಿಸ್ಕಸ್ಡ್ 3 ಕಾನ್ಸೆಪ್ಟ್ಸ್ ದೇರ್. ಒನ್ ಈಸ್ ಕ್ವಶನ್ ಆಫ್ ಲಾ, second one is question of fact, and the third one is mixed question of law and fact, mixed question of law plus fact. So when it is question of law only, question of fact only, when it is only question of fact, it is the duty of the trial courts to resolve it. ಇದನ್ನು ನಾವು ರೆಫರೆನ್ಸ್ ಮಾಡೋಕ್ಕೆ ಬರಲ್ಲ, ಹೈಕೋರ್ಟಿಗೆ ಕೇಳಕ್ಕೆ ಬರಲ್ಲ, ನೀವು ಫ್ಯಾಕ್ಟ್ ಹುಡುಕೊಡಿ ಅಂತೇಳಿ. ಫಂಡಮೆಂಟಲ್ ಡ್ಯೂಟಿ ಆಫ್ ದ ಟ್ರಯಲ್ ಕೋರ್ಟ್ಸ್ ಈಸ್ ಟು ಎನ್ಶ್ಯೂರ್ ದ ಫ್ಯಾಕ್ಟ್ಸ್ ಆರ್ ಡಿಟರ್ಮೈನ್ಡ್. ವಾಸ್ತವಗಳು, ಸತ್ಯವನ್ನು ಕಂಡುಹಿಡಿಯುವಂತಹ ಅತಿ ಪ್ರಮುಖವಾದಂತಹ ಅಧಿಕಾರ ಅಥವಾ ಕರ್ತವ್ಯ, ಜವಾಬ್ದಾರಿ ಏನಾಗುತ್ತೆ ಅಂತಂದರೆ ಈ ಟ್ರಯಲ್ ಕೋರ್ಟ್ಗಳದ್ದು, ವಿಚಾರಣಾ ನ್ಯಾಯಾಲಯಗಳದಾಗಿರ್ತದೆ. ಆದರೆ ಕ್ವಶನ್ ಆಫ್ ಲಾ ಬಂದರೆ, ಪ್ರಶ್ನೆ, ಕಾನೂನಿನ ಪ್ರಶ್ನೆ ಉದ್ಭವ ಆದಾಗ ನಾವು ಅದನ್ನೇನು ಮಾಡ್ಬೋದು, ಮೇಲಿನ ಕೋರ್ಟ್ಗಳಿಗೆ ಪ್ರಶ್ನೆ ಕೇಳ್ಬೋದು. ಈ ರೀತಿ ಸಮಸ್ಯೆ ಇದೆ, ಕಾನೂನಾತ್ಮಕ ಸಮಸ್ಯೆ ಇದೆ, ಸಲಹೆ ಕೊಡಿ ಅಂತ ಕೇಳ್ಬೋದು. ಅದನ್ನು ನಾವೇನಂತೀವಿ, ರೆಫರೆನ್ಸ್ ಅಂತೀವಿ. ಆ್ಯಂಡ್ ದಟ್ ಈಸ್ ಮೆನ್ಷನ್ಡ್ ಇನ್ ಅವರ್ ಸೆಕ್ಷನ್ 113 ಆ್ಯಂಡ್ ಇಟ್ ಈಸ್ ಆಲ್ಸೋ ರೆಡ್ ವಿತ್ ಎ ಲಾ, ಇಟ್ ಈಸ್ ರೆಡ್ ವಿತ್ ಎ ಆರ್ಡರ್. ಲೆಟ್ us see that. And this is the synopsis that I am going to discuss today. What is the synopsis? What are the statutory provisions? I have already told you section 113, right? And read with section 113, there is a order also, order 46 plus order 46. So both together we are discussing today. Then what is the purpose of reference? ಉಲ್ಲೇಖ ಮಾಡುವ ಅವಶ್ಯಕತೆ ಏನು, ಉದ್ದೇಶ ಏನು, ಉಲ್ಲೇಖ ಮಾಡುವ ಉದ್ದೇಶ ಏನು, ಆಮೇಲೆ ಯಾವಾಗ ಉಲ್ಲೇಖ ಮಾಡಬಹುದು. ರೆಫರೆನ್ಸ್ ಆನ್ ವ್ಯಾಲಿಡಿಟಿ ಆಫ್ ಲಾ, ಕಾನೂನಾತ್ಮಕ ಪ್ರಶ್ನೆಯ ಉಲ್ಲೇಖ. ಹೂ ಕ್ಯಾನ್ ಮೇಕ್ ರೆಫರೆನ್ಸ್, ಯಾರು ಉಲ್ಲೇಖವನ್ನು ಮಾಡಬಹುದು. ಪ್ರೊಸೀಜರ್ ಆಫ್ ರೆಫರೆನ್ಸ್, ಯಾವ ರೀತಿ ನಾವು ರೆಫರೆನ್ಸ್ ಮಾಡಬಹುದು. ಆಮೇಲೆ ಉಚ್ಚ ನ್ಯಾಯಾಲಯದ ಅಧಿಕಾರಗಳು, ಹೈಕೋರ್ಟನ್ನು ನಾವು ಉಚ್ಚ ನ್ಯಾಯಾಲಯ ಅಂತ ಹೇಳ್ತೀವಿ, ಉಚ್ಚ ನ್ಯಾಯಾಲಯದ ಅಧಿಕಾರಗಳು. ಒಮ್ಮೆ ರೆಫರೆನ್ಸ್ ಕೊಟ್ಟಾದ್ಮೇಲೆ ಅದರ ಪರಿಣಾಮ ಏನಾಗುತ್ತೆ, ರೆಫರೆನ್ಸ್ ಕೊಟ್ಟಾದ್ಮೇಲೆ ಅದರ ಪರಿಣಾಮ ಏನಾಗ್ತದೆ. ಮತ್ತೆ ಇವಾಗ ಆಲ್ರೆಡಿ ನಾವು ಮೇಲ್ಮನವಿಯನ್ನು ನೋಡಿದ್ದೀವಿ. ಮೇಲ್ಮನವಿ ಮತ್ತು ಉಲ್ಲೇಖದ ಮಧ್ಯದ ವ್ಯತ್ಯಾಸ, ಮೇಲ್ಮನವಿ ವರ್ಸಸ್ ಉಲ್ಲೇಖ. ಇದನ್ನು ಕೂಡ ನಾವಿವತ್ತು ಚರ್ಚೆ ಮಾಡ್ತೀವಿ. ವರ್ಸಸ್ ಉಲ್ಲೇಖ, ಇದನ್ನು ಕೂಡ ಚರ್ಚೆ ಮಾಡಿ. ದೀಸ್ ಆರ್ ದ ಇಶ್ಯೂಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ. ದಿ ರೆಫರೆನ್ಸ್ ಅಂಡರ್ CPC, ಸಿವಿಲ್ ಪ್ರೊಸೀಜರ್ ಕೋಡ್, ಈಸ್ ಎ ಪ್ರೊಸೀಜರ್. ದಿಸ್ ಇಸ್ ಓನ್ಲಿ ಎ ಪ್ರೊಸೀಜರ್, ಒಂದು ಪ್ರಕ್ರಿಯೆ ಇದು. ಏನು? ಬೈ ಹುಯಿಚ್ ಸಬಾರ್ಡಿನೇಟ್ ಕೋರ್ಟ್ ರೆಫರ್ಸ್ ದ ಕ್ವಶನ್ ಆಫ್ ಲಾ, ಕಾನೂನಾತ್ಮಕ ಪ್ರಶ್ನೆಯನ್ನು ಅದೇನು ಮಾಡ್ತದೆ, ಉಲ್ಲೇಖ ಮಾಡ್ತದೆ. ಯಾರಿಗೆ? ಟು ಹೈಕೋರ್ಟ್, ಉಚ್ಚ ನ್ಯಾಯಾಲಯಕ್ಕೆ. ನೋಡಿ, ಅಧೀನ ನ್ಯಾಯಾಲಯಗಳು, ಅದು ಡಿಸ್ಟಿಕ್ ಕೋರ್ಟ್ ಇರ್ಬೋದು ಅಥವಾ
ಸಿವಿಲ್ ಮ್ಯಾಜಿಸ್ಟ್ರೇಟ್ ಸಿವಿಲ್ ಜಡ್ಜ್ ಕೋರ್ಟ್ ಇರ್ಬೋದು, ಮ್ಯಾಜಿಸ್ಟ್ರೇಟ್ ಅಲ್ಲ, ಸಿವಿಲ್ ಜಡ್ಜ್ ಕೋರ್ಟ್ಗಳಿರ್ಬೋದು, ಅವರು ಆ ರೀತಿಯಾದಂತಹ ಉಲ್ಲೇಖವನ್ನು ಮಾಡಬಹುದು. ಫಾರ್ ಇಟ್ಸ್ ಅಥಾರಿಟೇಟಿವ್ ಒಪಿನಿಯನ್, ಇಟ್ಸ್ ಅಥಾರಿಟೇಟಿವ್ ಒಪಿನಿಯನ್, ಅವರ ಅಭಿಪ್ರಾಯಕ್ಕಾಗಿ, ಯಾರು ಉಚ್ಚ ನ್ಯಾಯಾಲಯದ ನ್ಯಾಯಿಕ ಅಭಿಪ್ರಾಯಕ್ಕಾಗಿ. ವೆನ್ ದ ಕೋರ್ಟ್ ಇಟ್ ಸೆಲ್ಫ್ ಎಂಟರ್ಟೈನ್ಸ್ ಎ ರೀಸನೇಬಲ್ ಡೌಟ್, ಯಾವಾಗ ಈ ವಿಚಾರಣೆ ಮಾಡುವಂತಹ ಅಧೀನ ನ್ಯಾಯಾಲಯಗಳಿರ್ತಾವಲ್ಲ, ಆ ನ್ಯಾಯಾಲಯಕ್ಕೆ ಸಂಶಯ ಉಂಟಾದಾಗ ಮಾತ್ರ, ಪಾರ್ಟಿಗಳು ಮಾಡಕ್ ಬರಲ್ಲ. ದಿಸ್ ಈಸ್ ನಾಟ್ ಎ ಕ್ವಶನ್ ದಟ್ ಕ್ಯಾನ್ ಬಿ ರೇಸ್ಡ್, ನೀದರ್ ಕ್ಯಾನ್ ಬಿ ರೇಸ್ಡ್ ಬೈ ದ ಪ್ಲೇಂಟಿವ್ ನಾರ್ ಬೈ ದ ಡಿಪೆಂಡೆಂಟ್. ವಾದಿಯಾಗಲಿ ಪ್ರತಿವಾದಿಯಾಗಲಿ ಅವರಿಗೆ ರೆಫರೆನ್ಸ್ ಮಾಡುವ ಅಧಿಕಾರವಿಲ್ಲ. ರೆಫರೆನ್ಸ್ ಮಾಡುವ ಅಧಿಕಾರ ಕೇವಲ ಅಧೀನ ನ್ಯಾಯಾಲಯಗಳಿಗೆ ಮಾತ್ರ. CPC ಅಡಿಯಲ್ಲಿ ರೆಫರೆನ್ಸ್ ಎಂದರೆ ಅಧೀನ ನ್ಯಾಯಾಲಯಕ್ಕೆ ಕಾನೂನು ಕುರಿತು ಸಂಶಯ ಉಂಟಾದಾಗ ಆ ಪ್ರಶ್ನೆಯನ್ನು ಹೈಕೋರ್ಟ್ ಮುಂದೆ ಅಭಿಪ್ರಾಯಕ್ಕಾಗಿ ಕಳಿಸುವ ಪ್ರಕ್ರಿಯೆ. ಹೈಕೋರ್ಟನ್ನು ನಾವು ಉಚ್ಚ ನ್ಯಾಯಾಲಯ ಅಂತ ಹೇಳಿ ಹೇಳ್ತೀವಿ. ದಟ್ ಈಸ್ ದ ಪ್ರೋಸೆಸ್. ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ರೆಫರೆನ್ಸ್. ರೆಫರೆನ್ಸ್ನ ನೀವು ರಿವ್ಯೂ ಅಂತ ಹೇಳಿ ಆಗಲಿ, ಅಪೀಲ್ ಅಂತ ಹೇಳಿ ಆಗಲಿ ಕನ್ಫ್ಯೂಸ್ ಮಾಡಿಕೊಳ್ಳೋ ಹಾಗಿಲ್ಲ. ಇದನ್ನು ನಾವು ಇವೆರಡು ಒಂದು ಸೆಕ್ಷನನ್ನು, CPCಯ ಸೆಕ್ಷನನ್ನು, ಸೆಕ್ಷನ್ 113 ರೆಡ್ ವಿತ್ ಶೆಡ್ಯೂಲ್ 1 ಆರ್ಡರ್ 46 and rules 1 to 5. These are very, very important. All this put together we will be learning today. ಇವೆಲ್ಲವನ್ನು ನೋಡ್ತೀವಿ ನಾವು. ಆದೇಶ 46ರ ನಿಯಮ 1ರಿಂದ 6 ಮತ್ತು ಸೆಕ್ಷನ್ ಇದೆಯಲ್ಲ, ಸೆಕ್ಷನ್ 113 ಸಮೇತ ಇವನ್ನೆಲ್ಲ ನೋಡ್ತೀವಿ ನಾವು. ಸೆಕ್ಷನ್ 113 ಸಮೇತ ಇವೆಲ್ಲವನ್ನು ನೋಡ್ತೀವಿ. ಸೆಕ್ಷನ್ ನೋಡೋದಾದ್ರೆ 113 ಏನು ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ಎಕ್ಸಾಕ್ಟ್ಲಿ ವಾಟ್ ಈಸ್ ರಿಟನ್ ಇನ್ ದ ಸೆಕ್ಷನ್ ಐ ಹ್ಯಾವ್ ಕಾಪಿಡ್ ಹಿಯರ್. ಫಸ್ಟ್ ಸೆಕ್ಷನ್ ನೋಡ್ಬಿಡೋಣ. ಸೆಕ್ಷನ್ 113 ಟಾಕ್ಸ್ ಅಬೌಟ್ ರೆಫರೆನ್ಸ್ ಟು ಹೈಕೋರ್ಟ್. ಹೈಕೋರ್ಟಿಗೆ, ಉಚ್ಚ ನ್ಯಾಯಾಲಯಕ್ಕೆ ಉಲ್ಲೇಖ ಅಂತ ಅದ್ರ ಹೆಡ್ಡಿಂಗು ಏನು? ಸಬ್ಜೆಕ್ಟ್ ಟು ಸಚ್ ಕಂಡೀಷನ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್. ಕೆಲವೊಂದು ನಿರ್ಬಂಧಗಳಿಗೆ ಒಳಪಟ್ಟು. ಎನಿ ಕೋರ್ಟ್ ಮೇ ಸ್ಟೇಟ್ ಎ ಕೇಸ್ ಆ್ಯಂಡ್ ರೆಫರ್ ದ ಸೇಮ್ ಫಾರ್ ದ ಒಪಿನಿಯನ್ ಆಫ್ ದ ಹೈಕೋರ್ಟ್. ನೋಡಿ, ಫಾರ್ ದ ಒಪಿನಿಯನ್ ಆಫ್ ದ ಹೈಕೋರ್ಟ್, ಎನಿ ಕೋರ್ಟ್ ಮೀನ್ಸ್ ಹಿಯರ್ ಸಬಾರ್ಡಿನೇಟ್ ಕೋರ್ಟ್ ಓನ್ಲಿ, because they are asking the High Court, and the High Court may make such order. High Court will give one order thereon as it thinks fit. ಅದರ ವಿಚಾರದಲ್ಲಿ, ಹೈಕೋರ್ಟಿನ ಅಂದ್ರೆ ಉಚ್ಚ ನ್ಯಾಯಾಲಯದ ವಿಚಾರದಲ್ಲಿ ಏನು ಅದು ಅನ್ನುವುದನ್ನು ತೀರ್ಮಾನಿಸುವಂತಹ ಪ್ರಕ್ರಿಯೆ ಯಾವಾಗ ಕೆಳ ಹಂತದ ನ್ಯಾಯಾಲಯಗಳು ಉಚ್ಚ ನ್ಯಾಯಾಲಯಕ್ಕೆ ಆ ರೀತಿಯಾದಂತಹ ಉಲ್ಲೇಖವನ್ನು ಮಾಡಿದಾಗ, ಪ್ರೊವೈಡೆಡ್ ದ್ಯಾಟ್ ವೇರ್ ದ ಕೋರ್ಟ್ ಈಸ್ ಸ್ಯಾಟಿಸ್ಫೈಡ್, ಹಿಯರ್ ಕೋರ್ಟ್ ಮೀನ್ಸ್ ಸಬಾರ್ಡಿನೇಟ್ ಕೋರ್ಟ್, ದ್ಯಾಟ್ ಎ ಕೇಸ್ ಪೆಂಡಿಂಗ್ ಬಿಫೋರ್ ಇಟ್ involves a question as to the validity of act, ordinance, regulation or any provision of the act. ಇದೆಲ್ಲವನ್ನು ನಾವು ಆಡು ಭಾಷೆಯಲ್ಲಿ ಏನಂತೀವಿ ಅಂದ್ರೆ ಕ್ವಶನ್ ಆಫ್ ಲಾ ಅಂತ ಹೇಳ್ತೀವಿ. ಇದಕ್ಕೇನು ಹೇಳ್ತೀವಿ ನಾವು? ಕ್ವಶನ್ ಆಫ್ ಲಾ, ಕಾನೂನಾತ್ಮಕ ಪ್ರಶ್ನೆ. ಆರ್ಡಿನೆನ್ಸ್ ಎಲ್ಲ ಸೇರುತ್ತಿದ್ರಲ್ಲಿ, ರೆಗ್ಯುಲೇಷನ್, ಓಕೆ, ಡಿಟರ್ಮಿನೇಷನ್ ಆಫ್ ವಿಚ್ ಈಸ್ ನೆಸೆಸರಿ ಫಾರ್ ದ ಡಿಸ್ಪೋಸಲ್ ಆಫ್ ಕೇಸ್. ಈ ಪ್ರಕರಣವನ್ನು ಅಂದ್ರೆ ಒಂದು ಸಿವಿಲ್ ನ್ಯಾಯಾಲಯದ ಮುಂದೆ ಇರತಕ್ಕಂತಹ ಪ್ರಕರಣವನ್ನು ನಿರ್ಧರಿಸುವುದಕ್ಕೋಸ್ಕರ ಈ ಒಂದು ಕಾನೂನಿನ ವ್ಯಾಖ್ಯಾನ ನಮ್ಗೆ ಅವಶ್ಯಕತೆ ಇದೆ. ಈ ಕಾನೂನಿನ ಪ್ರಶ್ನೆಯನ್ನ ನೀವು ಬಗೆಹರಿಸಿಕೊಡಿ ಅಂತೇಳಿ. ಈಸ್ of the opinion that such act, ordinance, regulation, provision is invalid or inoperative but has not been declared by the High Court to which that court is subordinate or by the Supreme Court. The court shall state a case setting out its opinion and the reasons therefore and refer the same for the opinion of the High Court. ಒಂದು ವೇಳೆ ಈವನ್ ಒಂದು ಕಾನೂನು ಇದೆ, ಅದು ಏನು ರಿಪೀಲ್ ಆಗಿದೆ ಅಂತ ಇಟ್ಕೊಳ್ಳಿ, ಅಥವಾ ಇಟ್ ಈಸ್ ನಾಟ್ ಆಪರೇಟಿವ್ ಅಂತ ಇಟ್ಕೊಳ್ಳಿ, ಅದ್ರ ಮೇಲೇನೂ ಪ್ರಶ್ನೆ ಕೇಳ್ಬೋದು. ಯಾಕಂದ್ರೆ ಅದನ್ನ ಅಪ್ಲೈ ಮಾಡಿದ್ರೆ ನನಗೆ ಜಜ್ಮೆಂಟ್ ಕೊಡೋಕ್ಕಾಗಿತ್ತು, ಬಟ್ ಆ ಕಾನೂನು ಜಾರಿಯಲ್ಲಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಆ ರೀತಿಯಾದಂಥ ಪ್ರಶ್ನೆಯನ್ನು ಕೇಳ್ಬೋದು. ಎಕ್ಸ್ಪ್ಲನೇಷನ್. ಇನ್ ದಿಸ್ ಸೆಕ್ಷನ್
ರೆಗ್ಯುಲೇಷನ್ ಮೀನ್ಸ್ ರೆಗ್ಯುಲೇಷನ್ ಆಫ್ ಬೆಂಗಾಲ್, ಬಾಂಬೆ, ಮಡ್ರಾಸ್. ಎಸ್, ಇದನ್ನ ಬಿಟ್ಬಿಡಿ, ದಿಸ್ ಈಸ್ ನಾಟ್ ಅಪ್ಲಿಕೇಬಲ್ ರೈಟ್ ನೌ. ಸೊ ದಿಸ್ ಪಾರ್ಟ್, ಈ ಪಾರ್ಟ್ ಅನ್ನು ನಾವು ಇಲ್ಲಿ ಇವತ್ತು ಡಿಸ್ಕಸ್ ಮಾಡ್ತೀವಿ. ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್ that we are going to discuss. Right. Now, all those things I have dissected here, and now I will come to this point. ಅಂದ್ರೆ ನಾವು ಆ ಸೆಕ್ಷನ್ ಅನ್ನು ನೋಡಿದಾಗ ಈ ಎಲ್ಲ ಉದ್ದೇಶಗಳನ್ನು ನಾವು ಗಮನಿಸಬಹುದು. ಟು ಆಬ್ಟೇನ್ ಅಥಾರಿಟೇಟಿವ್ ಇಂಟರ್ಪ್ರಿಟೇಷನ್ ಆಫ್ ಲಾ, ಕಾನೂನಿನ ಸರಿಯಾದ ವ್ಯಾಖ್ಯಾನ, ಕಾನೂನಿನ ಪ್ರಶ್ನೆಗೆ ಪ್ರಾಮಾಣಿಕವಾದ ವ್ಯಾಖ್ಯಾನ ಪಡೆಯಲು, ಪ್ರಾಮಾಣಿಕವಾದ ವ್ಯಾಖ್ಯಾನ ಪಡೆಯಲು. ಮತ್ತು ಇದರಿಂದ ಏನಾಗುತ್ತೆ, ನಾವೇನಾದ್ರು ನಾನೇ ಒಂದು ಅಂದ್ಕೊಂಡು ಒಂದು ಡಿಸಿಷನ್ ಕೊಡೋದು, ಇನ್ನೊಂದು ಸಿವಿಲ್ ಕೋರ್ಟ್ ಅಂದ್ಕೊಂಡು ಒಂದು ಡಿಸಿಷನ್ ಕೊಡೋದು, ಅವಾಗ ಏನಾಗ್ತದೆ, ಯೂನಿಫಾರ್ಮಿಟಿ ಇರೋದಿಲ್ಲ, ಏಕರೂಪತೆಗೆ ತೊಂದರೆ ಆಗುತ್ತೆ. ಟು ಎನ್ಶ್ಯೂರ್ ಯೂನಿಫಾರ್ಮಿಟಿ ಇನ್ ಜುಡಿಷಿಯಲ್ ಡಿಸಿಷನ್ಸ್, ನ್ಯಾಯ ನಿರ್ಣಯಗಳಲ್ಲಿ ಏಕರೂಪತೆಯನ್ನು ಸಾಧಿಸುವುದು ಕೂಡ ಈ ರೆಫರೆನ್ಸ್ ಮಾಡುವ ಒಂದು ಉದ್ದೇಶ. ಮತ್ತು ತಪ್ಪು ತೀರ್ಪುಗಳಾಗಬಾರ್ದು, ಎರೋನಿಯಸ್ ಡಿಸಿಷನ್ಸ್. ಇಲ್ಲಿ ಕಾನೂನು ಮತ್ತು ಸಂವಿಧಾನಿಕ ಮಾನ್ಯತೆಯ ಬಗ್ಗೆ ತಪ್ಪು ನಿರ್ಣಯ ಆಗಬಾರ್ದು, ತಪ್ಪು ನಿರ್ಣಯ ಆಗಬಾರ್ದು. ಆನ್ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಸ್ಟ್ಯಾಚ್ಯೂಟರಿ ವ್ಯಾಲಿಡಿಟಿ, ಸಂವಿಧಾನಾತ್ಮಕವಾಗಿರಬೇಕು, ಕಾನೂನಾತ್ಮಕವಾಗಿರಬೇಕು. ಅಂಥ ತೀರ್ಪನ್ನು ಕೊಡುವ ಜವಾಬ್ದಾರಿಯನ್ನು ನಿರ್ವಹಿಸುವ ಉದ್ದೇಶಕ್ಕಾಗಿ ನಾವೇನು ಮಾಡ್ತೀವಿ, ರೆಫರೆನ್ಸ್ ಅನ್ನು ಮಾಡ್ತೀವಿ. ಎಸ್, ವೆನ್ ದ ರೆಫರೆನ್ಸ್ ಮೇ ಬಿ ಮೇಡ್, ಯಾವಾಗ ಈ ರೀತಿಯಾದಂಥ ಉಲ್ಲೇಖವನ್ನು ಮಾಡಬಹುದು, ಯಾವಾಗ ಉಲ್ಲೇಖವನ್ನು ಮಾಡಬಹುದು. ಎ ಸಬಾರ್ಡಿನೇಟ್ ಕೋರ್ಟ್ ಮೇ ಮೇಕ್ ರೆಫರೆನ್ಸ್, ರೆಫರೆನ್ಸ್ ಮಾಡುವ ಅಧಿಕಾರ ಇರುವುದು ಕೇವಲ ಸಬಾರ್ಡಿನೇಟ್ ಕೋರ್ಟ್ಗಳಿಗೆ ಮಾತ್ರ, ಕೆಳ ಹಂತದ ನ್ಯಾಯಾಲಯಗಳಿಗೆ, ಅಥವಾ ಅವಕ್ಕೆ ನಾವು ಶಬ್ದ ಉಪಯೋಗ ಏನು ಮಾಡ್ತೀವಿ ಅಂದರೆ ಅಧೀನ ನ್ಯಾಯಾಲಯ ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡ್ತೀವಿ. ಅಧೀನ ನ್ಯಾಯಾಲಯಗಳು ನೋಡಿ, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು, ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ, ಇವುಗಳನ್ನು ಬಿಟ್ಟು ಕೆಳಗಿರುವಂತಹ ಎಲ್ಲ ಕೋರ್ಟ್ಗಳಿಗೂ ನಾವೇನು ಹೇಳ್ತೀವಿ, ಅಧೀನ ನ್ಯಾಯಾಲಯ. ಈ ಅಧೀನ ನ್ಯಾಯಾಲಯಗಳಿಗೆ ಅಧಿಕಾರ ಇದೆ. ಏನು ಅಧಿಕಾರ ಇದೆ? ಈ ಸೆಕ್ಷನ್ 113 ಪ್ರಕಾರ ಅವರು ಉಲ್ಲೇಖವನ್ನು ಮಾಡಬಹುದು, ಆ ಅಧಿಕಾರ ಇದೆ. ಯಾವುದರ ಬಗ್ಗೆ? ಎ ಕ್ವಶನ್ ಆಫ್ ಲಾ, ಕಾನೂನಾತ್ಮಕ ಸಂಶಯ ಉಂಟಾದಾಗ, ಕಾನೂನಾತ್ಮಕ ಪ್ರಶ್ನೆ ಉಂಟಾದಾಗ. ಆಮೇಲೆ ದ ಕ್ವಶನ್ ಈಸ್ ನೆಸೆಸರಿ, ಈ ಪ್ರಶ್ನೆ ಯಾಕೆ ಅವರಿಗೆ ಉದ್ಭವ ಆಗಿದೆ, ಅವ್ರ ಮುಂದೆ ಒಂದು ಪ್ರಕರಣ ಇದೆ, ಒಂದು ಸಿವಿಲ್ ದಾವೆ ಇದೆ, ಆ ದಾವೆಯನ್ನು ನಿರ್ಣಯಿಸಬೇಕು ಅಂತಂದ್ರೆ ಅವರಿಗೆ ಇದರ ಅವಶ್ಯಕತೆ ಇದೆ, ಅದಕ್ಕೋಸ್ಕರ. ದೆನ್ ದ ಕೋರ್ಟ್ ಎಂಟರ್ಟೈನ್ಸ್ ರೀಸನೇಬಲ್ ಡೌಟ್, ಮತ್ತು ಅವರಿಗೆ ಒಂದು ಸರಿಯಾದ ಸಂಶಯ ಉಂಟಾಗ್ತದೆ, ಈ ರೀತಿ ನನ್ನ ಸಂಶಯ ಇದೆ ಅಂತಕ್ಕಂಥದ್ದು. ದ ಕೋರ್ಟ್ ಈಸ್ ಸಬಾರ್ಡಿನೇಟ್ ಟು ಎ ಹೈಕೋರ್ಟ್, ಈ ಕೋರ್ಟ್ ಏನಿರಬೇಕು, ಹೈಕೋರ್ಟ್ಗೆ ಅಧೀನ ನ್ಯಾಯಾಲಯ ಆಗಿರಬೇಕು. ಈ ಎಲ್ಲ ಸಂದರ್ಭಗಳಲ್ಲೂ ಇಟ್ ಹ್ಯಾಸ್ ಗಾಟ್ ಎ ರೈಟ್ ಟು ಮೇಕ್ ರೆಫರೆನ್ಸ್, ಟು ಮೇಕ್ ರೆಫರೆನ್ಸ್. ಈ ಸಂದರ್ಭದಲ್ಲಿ ಅದು ಏನು ಮಾಡ್ಬೋದು, ಉಲ್ಲೇಖವನ್ನು ಮಾಡಬಹುದು. ಈ 3 ಕಂಡೀಷನ್ಗಳು ಫುಲ್ಫಿಲ್ ಆಗಬೇಕು, ಅಂಥ ಸಂದರ್ಭದಲ್ಲಿ ಅದು ಉಲ್ಲೇಖವನ್ನು ಮಾಡಲಿಕ್ಕೆ ಯೋಗ್ಯ ಆಗ್ತದೆ. ರೆಫರೆನ್ಸ್ ಆನ್ ವ್ಯಾಲಿಡಿಟಿ ಆಫ್ ಲಾ. ನೋಡಿ, ಯಾವುದೇ ಒಂದು ರೆಫರೆನ್ಸ್ ಅನ್ನು ಮಾಡ್ಬೇಕಂತಂದ್ರೆ ನಾವು ಕ್ವಶನ್ ಆಫ್ ಫ್ಯಾಕ್ಟ್ ಮೇಲೆ ಮಾಡೋಕ್ಕಾಗಲ್ಲ. ಈ ಸತ್ಯ ನನಗೆ ಕಂಡುಹಿಡಿಯೋಕ್ಕಾಗಲ್ಲ, ನೀವು ಕಂಡುಹಿಡಿದು ಕೊಡಿ ಅಂತೇಳಿ ಹೈಕೋರ್ಟ್ ಹೇಳೋಕ್ಕಾಗಲ್ಲ. ನೋ, ಅಬ್ಸಲ್ಯೂಟ್ಲಿ ನೋ. ದಟ್ ಈಸ್ ದ ಪ್ಯೂರ್ ಜಾಬ್ ಆಫ್ ದ ಟ್ರಯಲ್ ಕೋರ್ಟ್ಸ್. ಆದರೆ ಕಾನೂನಾತ್ಮಕ ಪ್ರಶ್ನೆ ಉದ್ಭವ ಆದಾಗ ಎನ್ ಆಕ್ಟ್, ಆರ್ಡಿನೆನ್ಸ್ ಆರ್ ರೆಗ್ಯುಲೇಷನ್ ಈಸ್ ಇನ್ವ್ಯಾಲಿಡ್, ಒಂದು ಅದು ವ್ಯಾಲಿಡ್ ಇರಲ್ಲ. ಸಚ್ ಎ ಲಾ ಈಸ್ ನೆಸೆಸರಿ ಫಾರ್ ಡಿಸೈಡಿಂಗ್ ದ ಕೇಸ್, ಅಂತಹ ಕಾನೂನು ಈ ಪ್ರಕರಣಕ್ಕೆ ಅವಶ್ಯಕತೆ ಇದೆ. ದ ಕೋರ್ಟ್ ಹ್ಯಾಸ್ ನೋ ಪವರ್ ಟು ಡಿಕ್ಲೇರ್, ಕೋರ್ಟು ಆ ಕಾನೂನು ಇನ್ವ್ಯಾಲಿಡ್ ಆಗಿದೆ ಅಂಥೇಳಿ ನಾ ಈ ಒಂದು ವ್ಯಾಜ್ಯವನ್ನು ನಿರ್ಧಾರ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ದ ರೆಫರೆನ್ಸ್ ಈಸ್ ಮ್ಯಾಂಡೇಟರಿ. ಇಂತಹ ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ, ಕಡ್ಡಾಯವಾಗಿ ಉಲ್ಲೇಖ ಮಾಡ್ಬೋದು. ಡಿಸ್ಕ್ರಿಷನರಿ ಅಲ್ಲ ಇದು, ಕಡ್ಡಾಯವಾಗಿ ಉಲ್ಲೇಖ. ಈ ಉಲ್ಲೇಖದ ಅಧಿಕಾರ ಅಧೀನ ನ್ಯಾಯಾಲಯಗಳಿಗೆ ಇದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ದೆನ್ ಹೂ ಕ್ಯಾನ್ ಮೇಕ್ ರೆಫರೆನ್ಸ್? ಸಿವಿಲ್ ಕೋರ್ಟ್ಸ್. ಹೂ ಕ್ಯಾನ್ ಮೇಕ್ ರೆಫರೆನ್ಸ್? ಬಿಕಾಸ್ ವಿ ಆರ್ ಸ್ಟಡಿಂಗ್ CPC, civil law, therefore civil courts subordinate to high court, not by parties directly. This is important. What is important is this, these two. Not by high court itself. High court ತನ್ನ ಪ್ರಶ್ನೆ ಕೇಳ್ಕೊಳ್ಳಂಗಿಲ್ಲ.
ಅಲ್ಲಿ ಆರ್ಟಿಕಲ್ 132 136 ತನಕ ಬರ್ತವೆ. ಅಲ್ಲಿ ಕ್ವಶನ್ ಆಫ್ ಲಾ, ಕ್ವಶನ್ ಆಫ್ ಫ್ಯಾಕ್ಟ್ ಇದ್ರೆ ಕೇಸ್ ನಾವು ನಿರ್ಣಯ ಮಾಡಿ ಅಪೀಲ್ ಮಾಡಕ್ಕೆ ಅವರೇ ಪರ್ಮಿಷನ್ ಕೊಡ್ತಾರೆ. ದಟ್ ಈಸ್ ಎ ಸಪರೇಟ್ ಥಿಂಗ್. ದಟ್ ಈಸ್ ದೋಸ್ ಇನ್ ಕೇಸ್ ಆಫ್ ಹೈಕೋರ್ಟ್ ದ ಆರ್ಟಿಕಲ್ಸ್ ಆರ್ 132 to 136 ಇಲ್ಲಿ ಬರ್ತದೆ ಅದೆಲ್ಲ ವಿಚಾರ. ಅದು ಇಲ್ಲಿ ನಮ್ಮ ಸಬ್ಜೆಕ್ಟ್ಗೆ ಸಂಬಂಧ ಇರಲಾರ್ದಂಥದ್ದು. ಅಂದ್ರೆ ಇಲ್ಲಿ ಯಾವುದೇ ವಾದಿ ಪ್ರತಿವಾದಿ, ಪ್ಲೇಂಟಿಫ್ ಆರ್ ಡಿಫೆಂಡೆಂಟ್, these people cannot make a reference. They don't have a right at all. ಹೈಕೋರ್ಟ್ಗೆ ಹೋಗಲು ಅಧೀನವಾದ ನಾಗರಿಕ ನ್ಯಾಯಾಲಯಗಳಿಗೆ ಹಕ್ಕಿದೆ. ಪಕ್ಷಗಳು ನೇರವಾಗಿ ಆ ರೀತಿಯಾದಂತಹ ರೆಫರೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರೊಸೀಜರ್ ಯಾವ ರೀತಿ ಮಾಡಬೇಕು, ಉಲ್ಲೇಖದ ಪ್ರಕ್ರಿಯೆ ಯಾವ ರೀತಿಯಾಗಿರ್ಬೇಕು ಅನ್ನೋದನ್ನು ನಾವು ಗಮನಿಸುವುದಾದ್ರೆ, ಕೋರ್ಟ್ ಫ್ರೇಮ್ಸ್ ಎ ಕ್ವಶನ್ ಆಫ್ ಲಾ. ಕೋರ್ಟು ಪ್ರಶ್ನೆ, ಕಾನೂನಾತ್ಮಕ ಪ್ರಶ್ನೆ ಏನು ಅನ್ನೋದನ್ನು ಡ್ರಾಫ್ಟ್ ಮಾಡುತ್ತೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಆಜ್ಞೆಯನ್ನು ಹೊರಡಿಸ್ತದೆ, ರೆಫರೆನ್ಸ್ ಆರ್ಡರ್ ಅಂತಾರೆ ಅದಕ್ಕೆ. ದಟ್ ಈಸ್ ಎ ರೆಫರೆನ್ಸ್ ಆರ್ಡರ್. ಸೆಂಡ್ಸ್ ದ ಕೇಸ್ ರಿಕಾರ್ಡ್ ಟು ಹೈಕೋರ್ಟ್. ಆವಾಗ ಏನು ಮಾಡ್ತದೆ, ಈ ಪ್ರಕರಣವನ್ನು ಸೇರಿ ತನ್ನ ಪ್ರಶ್ನೆಯನ್ನು ಏನು ಮಾಡ್ತದೆ, ಅದು ಹೈಕೋರ್ಟ್ಗೆ ಕಳಿಸ್ಕೊಡ್ತದೆ. ಹೈಕೋರ್ಟ್ ಮೇ ಹಿಯರ್ ದ ಪಾರ್ಟಿ. ಬೇಕು ಅಂದರೆ ಎಲ್ಲ ಟೈಮಲ್ಲ, ಎಲ್ಲ ಟೈಮಲ್ಲೂ ಹೈಕೋರ್ಟ್ ಏನು ಹಿಯರ್ ಮಾಡೋದಿಲ್ಲ. ಹೈಕೋರ್ಟ್ ಮೇ ಆರ್ ಮೇ ನಾಟ್ ಹಿಯರ್ ದ ಪಾರ್ಟೀಸ್. ಆಮೇಲೆ ಏನು ಮಾಡುತ್ತೆ, ಇಟ್ ವಿಲ್ ರಿಟರ್ನ್. ಹೆಂಗೆ ರಿಟರ್ನ್ ಮಾಡ್ತದೆ, ತನ್ನ ಅಭಿಪ್ರಾಯದೊಂದಿಗೆ ಈ ಪ್ರಕರಣದಲ್ಲಿ ನೀನು ಈ ರೀತಿಯಾಗಿ ವ್ಯವಹರಿಸಬಹುದು. ಯು ಕ್ಯಾನ್ ಇಟ್ ವಿಲ್ ನಾಟ್ ಗಿವ್ ಜಜ್ಮೆಂಟ್, ಇಟ್ ವಿಲ್ ಓನ್ಲಿ ಗಿವ್ ಒಪಿನಿಯನ್. ತನ್ನ ಅಭಿಪ್ರಾಯವನ್ನು ಮಾತ್ರ ಹೇಳುತ್ತದು. ಇಟ್ ವಿಲ್ ಟೆಲ್ ಓನ್ಲಿ ಇಟ್ಸ್ ಒಪಿನಿಯನ್. ಹೈಕೋರ್ಟ್ ವಿಲ್ ಟೆಲ್ ಇಟ್ಸ್ ಒಪಿನಿಯನ್. ದಟ್ ಈಸ್ ದ ಜಾಬ್ ಆಫ್ ಎ ಹೈಕೋರ್ಟ್. ದಿಸ್ ಈಸ್ ದ process how we are going to go for the reference. Then powers of the High Court. What the High Court will do? High Court is bound to answer the question, answer the question referred. ಉಲ್ಲೇಖಿತ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಮಾಡಿಫೈ ಆರ್ ರಿಟರ್ನ್ ದ ರೆಫರೆನ್ಸ್. ಆ ರೆಫರೆನ್ಸ್ ಅನ್ನು ವಾಪಸ್ ಕಳಿಸುತ್ತೆ. ಆಮೇಲೆ ತನ್ನದೇ ಆದಂತಹ ನಿರ್ದೇಶನಗಳನ್ನು ಕೊಡುತ್ತೆ. ಪ್ರಕರಣಗಳಿಗೆ ಮಾರ್ಗಸೂಚಿಗಳನ್ನು ಯಾವ ರೀತಿ ಮಾಡಬೇಕು ಅಂತ ನಿರ್ದೇಶನವನ್ನ ಅದೇನ್ ಮಾಡ್ತದೆ, ಹೈಕೋರ್ಟ್ ನೀಡ್ತದೆ. ಇಫೆಕ್ಟ್ ಆಫ್ ರೆಫರೆನ್ಸ್. ಒಮ್ಮೆ ರೆಫರೆನ್ಸ್ ಹೈಕೋರ್ಟ್ನಿಂದ ಬಂದ ನಂತರ ಆ ಒಂದು ಅಭಿಪ್ರಾಯ ಇದೆಯಲ್ಲ, ಅದು ಕೆಳಹಂತದ ಕೋರ್ಟಿನ ಮೇಲೆ ಕಡ್ಡಾಯವಾಗ್ತದೆ. ಇಟ್ ಬಿಕಮ್ಸ್ ಎ ಬೈಂಡಿಂಗ್. ಬಾಧ್ಯರಾಗ್ತಾರೆ ಕೆಳಹಂತದ ಕೋರ್ಟ್ಗಳು. ಸಬಾರ್ಡಿನೇಟ್ ಕೋರ್ಟ್ ಮಸ್ಟ್ ಡಿಸೈಡ್ ಅಕಾರ್ಡಿಂಗ್ಲಿ. ಹೈಕೋರ್ಟ್ ಅಭಿಪ್ರಾಯವನ್ನು ಏನು ಹೇಳಿರ್ತದೋ ಅದರ ಪ್ರಕಾರವೇ ಪ್ರಕರಣವನ್ನ ನಿರ್ಧರಿಸುವ ಜವಾಬ್ದಾರಿ ಸಬಾರ್ಡಿನೇಟ್ ಕೋರ್ಟ್ಗಳ ಮೇಲೆ ಬರುತ್ತೆ. ಎಸ್, ಹಿಯರ್ ಐ ಹ್ಯಾವ್ ಜಸ್ಟ್ ಮೇಡ್ ಎ ಡಿಫರೆನ್ಸ್. ನಿಮಗೆ ಆ್ಯಕ್ಚುಲಿ ರೆಫರೆನ್ಸು ಮತ್ತು ಇದ್ರ ಮಧ್ಯೆ ಏನು ಅಪೀಲು. ಓಕೆ, ಐ ಥಿಂಕ್ ಇನಿಷಿಯೇಟೆಡ್ ಬೈ ಪಾರ್ಟಿ. ಐ ಹ್ಯಾವ್ ಡನ್ ಎನಿ ಮಿಸ್ಟೇಕ್. ಅಪೀಲ್, ರಿವಿಷನ್, ಜುರಿಸ್ಡಿಕ್ಷನ್ ಎರರ್, ಉಲ್ಲೇಖ. ಮೂರು ಇದೆ. ಆದರೆ ನಾನು ಇನ್ನೆರಡನ್ನು ನಿಮ್ಗೆ ಹೇಳಿಲ್ಲ, ನಾನು ರಿವಿಷನ್ ಅನ್ನು ನಿಮ್ಗೆ ಹೇಳಿಲ್ಲ. ದೇರ್ಫೋರ್ ಐ ವಿಲ್ ಡಿಸ್ಕಸ್ ಓನ್ಲಿ ದೀಸ್ ಟೂ ಹಿಯರ್. ಥರ್ಡ್ ಒನ್ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಏನು, ಇನಿಷಿಯೇಟೆಡ್ ಬೈ ದ ಕೋರ್ಟ್. ನೋಡಿ, ರೆಫರೆನ್ಸ್ ಆದ್ರೆ ಅದನ್ನ ಯಾರು ಮಾಡ್ತಾರೆ, ನ್ಯಾಯಾಂಗವೇ ಮಾಡುತ್ತೆ. ನ್ಯಾಯಾಂಗ. ಅದೇ ಅಪೀಲ್ ಆದ್ರೆ ಪಕ್ಷಗಾರ, ದಾವೇದಾರ ಇರ್ಬೋದು ಅಥವಾ ಪ್ರತಿವಾದಿ ಇರ್ಬೋದು, ಅವ್ರು ಮಾಡ್ತಾರೆ ಇಲ್ಲಿ. ಆಮೇಲೆ ಇಲ್ಲಿ ಏನಾಗುತ್ತೆ, ರೆಫರೆನ್ಸ್ ಅಲ್ಲಿ ಕೇವಲ ಕಾನೂನಾತ್ಮಕ ಪ್ರಶ್ನೆ. ಅಪೀಲ್ನಲ್ಲಿ ಏನ್ ಬೇಕಾದ್ರೂ ಇರ್ಬೋದು. ಅದು ಫ್ಯಾಕ್ಟ್ ಬಗ್ಗೆನೂ ಅಪೀಲ್ ಮಾಡ್ಬೋದು, ಕಾನೂನಿನ ಬಗ್ಗೆ ಅಪೀಲ್ ಮಾಡ್ಬೋದು. ಅಪೀಲ್ ಅಂದ್ರೆ ಮೇಲ್ಮನವಿ. ಮೇಲ್ಮನವಿ ಸಂದರ್ಭದಲ್ಲಿ ಕ್ವಶನ್ ಆಫ್ ಲಾನು ಇರ್ಬೋದು, ಕ್ವಶನ್ ಆಫ್ ಫ್ಯಾಕ್ಟೂ ಇರ್ಬೋದು. ಇದು ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಕೇವಲ ಸಲಹೆ. ಇಲ್ಲಿ ಹೈಕೋರ್ಟ್ ಏನ್ ಮಾಡುತ್ತೆ, ಸಲಹೆಯನ್ನು ಕೊಡ್ತದೆ. ಆದ್ರೆ ಅಪೀಲ್ ಪ್ರಕರಣದಲ್ಲಿ ಹೈಕೋರ್ಟ್ ತನ್ನ ತೀರ್ಪನ್ನೇ ಕೊಡುತ್ತೆ. ಇಲ್ಲಿ ಅಪೀಲು ಈ ಎಲ್ಲ ಸೆಕ್ಷನ್ಗಳಿಗೆ ಸಂಬಂಧಪಡುತ್ತೆ. ಆದರೆ ರೆಫರೆನ್ಸು 113ಗೆ ಸಂಬಂಧಪಡುತ್ತೆ. ಓಕೆ, ದಿಸ್ ವಿ ಆರ್ ಡಿಸ್ಕಸಿಂಗ್ ಇನ್ ಅವರ್ next video. What is meant by revision? I think I can come back to it again.
ನೋಡಿ, ಇದರಲ್ಲಿ ಈ ಪ್ರಕರಣ ಲ್ಯಾಂಡ್ಮಾರ್ಕ್ ಪ್ರಕರಣ. ಇದೊಂದು ಪ್ರಕರಣ ನೀವು ನೆನ್ಪಿಟ್ಕೋಬೇಕು. ಅಕಸ್ಮಾತ್ ಒಂದು ಕೇಸ್ ಲಾ ಬರೀಬೇಕು ಅಂತ ನಿಮ್ಗೆ ಅನಿಸಿದ್ರೆ, ಯಾವುದ್ರ ಬಗ್ಗೆ, ರೆಫರೆನ್ಸ್ ಬಗ್ಗೆ ಬರೀಬೇಕು ಅಂತ ಅನಿಸಿದ್ರೆ, ನೀವು ಚುನ್ನಿಲಾಲ್ ಮೆಹ್ತಾ ಪ್ರಕರಣವನ್ನು ಬರೀಬಹುದು. ಚುನ್ನಿಲಾಲ್ ಮೆಹ್ತಾ ವರ್ಸಸ್ ಸೆಂಚುರಿ ಸ್ಪಿನ್ನಿಂಗ್ ಮಿಲ್. ಸೆಂಚುರಿ ಸ್ಪಿನ್ನಿಂಗ್ ಮಿಲ್ ಈ ಪ್ರಕರಣ ಏನು ಹೇಳುತ್ತೆ ಅಂತಂದ್ರೆ, ಕೇವಲ ಕಾನೂನಾತ್ಮಕ ಪ್ರಶ್ನೆಯನ್ನು ಮಾತ್ರ ರೆಫರೆನ್ಸ್ ಅಲ್ಲಿ ಕೇಳಬಹುದು ಅನ್ನೋದನ್ನು ಕ್ಲಾರಿಫೈ ಮಾಡ್ತದೆ. ರೆಫರೆನ್ಸ್ ಲೈಸ್ ಓನ್ಲಿ ಆನ್ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ. ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ, ಕಾನೂನಾತ್ಮಕ ಪ್ರಶ್ನೆ ಇದ್ದಾಗ ಮಾತ್ರ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಗೋ ಫಾರ್ ರೆಫರೆನ್ಸ್ ಆರ್ ಯು ಕ್ಯಾನ್ ಗೋ ಫಾರ್ ಉಲ್ಲೇಖ. ಉಲ್ಲೇಖ ಮಾಡಬೇಕು ಅಂತಂದ್ರೆ ನಿಮಗೆ ಕಾನೂನಾತ್ಮಕ ಪ್ರಶ್ನೆ ಅಡಗಿರಬೇಕು. ಕಾನೂನಾತ್ಮಕ ಪ್ರಶ್ನೆ ಇದ್ದಾಗ ಮಾತ್ರ ನೀವೇನ್ ಮಾಡ್ಬೋದು, ಉಲ್ಲೇಖವನ್ನ ಮಾಡ್ಬೋದು. ಉಲ್ಲೇಖ ಮಾಡುವ ಅಧಿಕಾರ ಇರುವುದು ಕೇವಲ ಅಧೀನ ನ್ಯಾಯಾಲಯಗಳಿಗೆ, ಪಾರ್ಟಿಗಳಿಗೆ ಅಲ್ಲ. ಮತ್ತು ಆ ಅಧೀನ ನ್ಯಾಯಾಲಯ ತಮಗೆ ಕಾನೂನಾತ್ಮಕ ಪ್ರಶ್ನೆಯ ಗೊಂದಲ ಉಂಟಾದಾಗ ಮಾತ್ರ ಈ ಒಂದು ಪ್ರಶ್ನೆಯನ್ನ ಕೇಳಬಹುದು. ಮತ್ತು ಈ ಪ್ರಶ್ನೆ ಕೇಳುವುದು ಕೂಡ ಕಡ್ಡಾಯವಾಗಿದೆ. ನನ್ನ ಹತ್ರ ಕಾನೂನು ಇಲ್ಲ ಅಂತ ಹೇಳಿ ಜಜ್ಮೆಂಟ್ ಕೊಡೋದಿಲ್ಲ ಅಂತ ಹೇಳಿ ಪಾರ್ಟಿಗಳಿಗೆ ಪ್ಲೇಂಟ್ ರಿಟರ್ನ್ ಮಾಡೋಕ್ಕಾಗಲ್ಲ. ಇಟ್ ಕೆನಾಟ್ ಡೂ ಲೈಕ್ ದಟ್. Conclusion. Reference under CPC acts as a bridge between subordinate courts and the High Court to ensure correct interpretation of law. ನೋಡಿ, ಕಾನೂನಿನ ವ್ಯಾಖ್ಯಾನ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ಅದು ಏನು ನ್ಯಾಯಿಕ ವ್ಯವಸ್ಥೆಯ ಅವಶ್ಯಕತೆ. ಅದನ್ನು ಸರಿ ಮಾಡಲಿಕ್ಕೆ ಈ ರೆಫರೆನ್ಸ್ ಅಂತಕ್ಕಂಥದ್ದು, ಇಫ್ ದಿಸ್ ಈಸ್ subordinate court, if this is high court, reference is like a bridge. This is reference. Okay, so ಇಲ್ಲಿ ಹೋಗಿಬಿಟ್ಟು ಇಲ್ಲಿ ವಾಪಸ್ ಬರುತ್ತೆ. ಅದು the reference will go from here, reference will go from the subordinate court, reach high court will give opinion and it will come back to subordinate court, Supreme Court alive. This is subordinate court, ಅಧೀನ ನ್ಯಾಯಾಲಯ, subordinate court. So this is what is the conclusion. So it preserves constitutional discipline, avoids conflicting decisions. ಇಲ್ಲ ಅಂದ್ರೆ ಒಂದು ಸಿವಿಲ್ ಕೋರ್ಟ್ ಒಂದು ಡಿಸಿಷನ್ ಕೊಡ್ಬೋದು, ಇನ್ನೊಂದು ಸಿವಿಲ್ ಕೋರ್ಟ್ ಇನ್ನೊಂದು ಡಿಸಿಷನ್ ಕೊಡ್ಬೋದು. ಆ ರೀತಿ ಆಗಬಾರ್ದು ಅನ್ನೋದಕ್ಕೆ ಇದು ಜುಡಿಷಿಯಲ್ ಸಿಸ್ಟಮ್ನ ಸರಿಯಾದ ರೀತಿಯಲ್ಲಿ ಇಡುವುದಕ್ಕೆ ಹೆಲ್ಪ್ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ದಿಸ್ ನೋಟ್ಸ್ ಐ ವಿಲ್ ಡೆಫಿನೆಟ್ಲಿ ಕೀಪ್ ಆನ್ ಮೈ ಟೆಲಿಗ್ರಾಮ್ ಚಾನಲ್ ಫಾರ್ ಯುವರ್ ರೆಫರೆನ್ಸ್. ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಶಾರ್ಟ್ ನೋಟ್ಗೆ ಬರುವಂತಹ ಪ್ರಶ್ನೆ. ಶಾರ್ಟ್ ನೋಟ್ಗೆ ಬರುವಂತಹ ಪ್ರಶ್ನೆ, ಅಥವಾ ನಿಮಗೆ ಇದ್ರ ಮೇಲೆ ಪ್ರಾಬ್ಲಮ್ ಫ್ರೇಮ್ ಮಾಡ್ಬೋದು. ಎಕ್ಸಾಮಿನರ್ ಕ್ಯಾನ್ ವೆರಿ ವೆಲ್ ಫ್ರೇಮ್ ಎ ಸಿಂಪಲ್ ಪ್ರಾಬ್ಲಮ್, or he can ask to write this case law also. This is a famous case law. So these are all the possibilities ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.